ದಿಢೀರಂತ CAA ಜಾರಿ ಮಾಡಿಬಿಟ್ರು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಸ್ಲಿಮರು ಅಂತ ಪೌರತ್ವ ಕೊಡಲ್ಲ ಅಂತ ಹೇಳೋಕೆ ಆಗುತ್ತಾ? ನೀವು ಕ್ರಿಶ್ಚಿಯನ್ ಬೌದ್ಧರಿಗೆ ಪಾರ್ಸಿಗಳಿಗೆ ಪೌರತ್ವ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. 5 ವರ್ಷದ ಹಿಂದೆ ಕಾನೂನು ಮಾಡಿ ಈಗ ಯಾಕಪ್ಪ ನೋಟಿಫಿಕೇಷನ್ ಮಾಡಿದ್ರಿ? ಹಾಗೆ ಶುರು ಮಾಡಿಬಿಡ್ಬೇಕಾಗಿತ್ತು, ಕಂಟಿನ್ಯೂ ಮಾಡಬೇಕಾಗಿತ್ತು. ಈಗ ನೀವು ಶುರು ಮಾಡ್ತಿರೋ ಉದ್ದೇಶ ಏನು? 5 ವರ್ಷಗಳ ಹಿಂದೆಯೇ ಈ ಬಿಲ್ಲೆಲ್ಲ ಪಾಸ್ ಆಯಿತು, ಆ್ಯಕ್ಟ್ ಆಯಿತು, ಕಾನೂನು ಮಾಡಿದ್ರಿ. ನೋಟಿಫಿಕೇಷನ್ ಇವಾಗ ಯಾಕೆ? KG ಹಳ್ಳಿಯಲ್ಲಿ ಯಾರೋ ಮುಸ್ಲಿಮರು ಗಲಾಟೆ ಮಾಡಿದರೆ ಮುಸ್ಲಿಂ ಸಮುದಾಯದ ಟಾರ್ಗೆಟ್ ಮಾಡೋದು ತಪ್ಪಾಗ್ಬಿಡುತ್ತೆ. ಇನ್ನೊಂದು ಕಡೆ ಗೌರಿ ಲಂಕೇಶ್ ಮರ್ಡರ್ ಮಾಡಿದವನು ಹಿಂದೂ. ಹಾಗಾದರೆ ಹಿಂದೂಗಳೆಲ್ಲ ಭಯೋತ್ಪಾದಕರ? ಒಬ್ಬ ವ್ಯಕ್ತಿ ಮಾಡಿದ ಕೆಲಸಕ್ಕೆ ಸಮುದಾಯವನ್ನು, ಧರ್ಮವನ್ನು ದೂರೋದು ತಪ್ಪಾಗುತ್ತೆ ಅಂತ ಕೂಡ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. CAA ಇವತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ಒಂದು ಕಾನೂನು. ಯಾಕೆಂತ ಹೇಳಿದ್ರೆ ಒಂದು ದೇಶದ ಪೌರತ್ವವನ್ನು ನೀಡುವಂಥದ್ದು ಧರ್ಮದ ಒಂದು ಆಧಾರದ ಮೇಲೆ ನೀಡ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ತಪ್ಪು. ಯಾಕೆಂತ ಹೇಳಿದ್ರೆ ಮೂಲವಾಗಿ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಅವ್ರು ಹೇಳ್ತಾ ಇರೋದು ಯಾರು ಈ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶನಲ್ಲಿ ಯಾರಿಗೆ ಅಲ್ಲಿ ಪರ್ಸಿಕ್ಯೂಷನ್ ನಡೆದಿದೆ, ಯಾರ ಮೇಲೆ ಅಲ್ಲಿ ಆ ಸರ್ಕಾರಗಳು ಆ ಜನಾಂಗಕ್ಕೆ ತೊಂದರೆ ಕೊಡ್ತಾ ಇದೆ, ಅಂಥವ್ರಿಗೆ ನಾವಿಲ್ಲಿ ಕೊಡ್ತೀವಿ ಅಂತ ಅದನ್ನು ನಿರ್ಧಾರ ಮಾಡೋರು ಯಾರು? ನಾಳೆ ಪಾಕಿಸ್ತಾನದಿಂದ ಯಾರೊಬ್ಬರು ಬರ್ತಾರೆ, ಅವ್ರಿಗೆ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗಿದ್ದಿರುವ ನಿಮ್ಗೇನು ಗೊತ್ತಾಗುತ್ತೆ? ಬರ್ತಾರೆ, ಇಲ್ಲಿ ಪೌರತ್ವ ತಗೊಳ್ತಾರೆ. ಅದೇ ರೀತಿಯಾಗಿ ಇದರಲ್ಲಿ ಮತ್ತೆ ಅದೇ ರೀತಿಯ ನಾನು ಹೇಳಿದ್ರು, ಈಗ ಶ್ರೀಲಂಕಾದಲ್ಲಿ ತಮಿಳರಿದ್ದಾರೆ. ತಮಿಳರು ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ತಮಿಳ್ ಮುಸ್ಲಿಮ್ಸ್ ಇದ್ದಾರೆ, ತಮಿಳ್ ಕ್ರಿಶ್ಚಿಯನ್ಸ್ ಇದ್ದಾರೆ, ತಮಿಳ್ ಹಿಂದೂಗಳಿದ್ದಾರೆ. ಸೊ ತಮಿಳ್ ಮುಸ್ಲಿಮ್ಗೆ ನಾವು ಕೊಡೋದಿಲ್ಲ, ತಮಿಳ್ ಹಿಂದೂಗೆ ಮಾತ್ರ ಕೊಡ್ತೀವಿ ಅಂತ ಹೇಳಕ್ಕೆ ಬರ್ತದಾ? ಈಗ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಜನಾಂಗದವರು, ಶಿಯಾ ಸಮುದಾಯಕ್ಕೂ ಕೂಡ ಅಲ್ಲಿ ಸಮಸ್ಯೆಗಳಾಗ್ತಾ ಉಂಟು. ದ್ರೂಸ್ ಅಂತ ಒಂದು ಜನಾಂಗ ಇದೆ, ಅವ್ರಿಗೆ ಸಮಸ್ಯೆ ಆಗ್ತಾ ಉಂಟು. ಅವ್ರು ನಮ್ಮ ದೇಶಕ್ಕೆ ಬರ್ತಾರೆ, ನೀವು ಮುಸ್ಲಿಂ ಅಂತ ನೀವು ಕೊಡೋದಿಲ್ಲ ಅಂತ ಹೇಳೋಕ್ಕಾಗ್ತದ? ಯಾರೋ ಒಬ್ಬರಿಗೆ ನಾವು ಇದು ಉದ್ದೇಶ ಏನು? ನೀವು ಕ್ರಿಶ್ಚಿಯನ್ಗೆ ಕೊಡ್ತೀವಿ ಅಂತ ಹೇಳ್ತೀರಾ, ಪಾರ್ಸಿಗೆ ಕೊಡ್ತೀವಿ ಅಂತ ಹೇಳ್ತೀರಾ, ಬುದ್ಧಿಸ್ಟಿಗೆ ಕೊಡ್ತೀವಿ ಅಂತ ಹೇಳ್ತೀರಾ? ನಾನು ಹೇಳೋದು ನಿಮ್ಮದು ಧರ್ಮದ ಆಧಾರಿತವಾದಂಥ ಪೌರತ್ವವನ್ನು ನಿರ್ಧಾರ ಮಾಡಬಾರ್ದು.